ಜನ್ಮ ಕಳೆದಿಲ್ಲ ನಾನು ಭೂಮಿ ಮ್ಯಾಲೆ ಜನ್ಮ ಭಾಗ್ಯರಾಗಿ ನಾನ ಭೂಮಿ ಮ್ಯಾಲೆ ನಿಂತಿಲ್ಲ ಜೀವದ ಮಗಂತ ನಾನು ಲೋಕ ಸಲಿದಿದೆ ಜನ್ಮದ ಮಗಂತ ಭೂಮಿ ಮ್ಯಾಲೆ ಬೆಳೆಸಿದೆ ಮುಂದಲು ಬೆಳೆಸಿದೆ ನಾನು. ಇದು ಬುರ್ರಕಥ. ಕನ್ನಡ ಜನಪದ ಲೋಕಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಜನಾಂಗ ಬುರ್ರ ಕಥನಕಾರರದ್ದು. ಆಂಧ್ರ ಮೂಲದಿಂದ ಬಂದ ಈ ಕತೆ ಅಲ್ಲಿನ ವೀರಗಾಥೆ ಸಂಸ್ಕೃತಿ ಪರಂಪರೆಯನ್ನು ನೆನಪಿಸುತ್ತದೆ. ಈ ಕತೆಗಳು ಹೇಳೋ ಜನಾಂಗವೇ ಬುಡ್ಗ ಜಂಗಮರು. ಇವರು ತೆಲಂಗಾಣ ಪ್ರದೇಶದಿಂದ ಕರ್ನಾಟಕಕ್ಕೆ ವಲಸೆ ಬಂದವರು. ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಯಚೂರು, ಬಳ್ಳಾರಿ, ಬಿಜಾಪುರ, ಹೊಸಕೋಟೆ, ಚಿತ್ರದುರ್ಗ, ಕೋಲಾರ ಮುಂತಾದ ಜಿಲ್ಲೆಗಳಲ್ಲಿ ಕಂಡು ಬರುತ್ತಾರೆ. ಏನಂತಾರ ಸಂಗಮದವನೇ ಜೋಗಮ್ಮಗ ಊರಿಗೆ ಮಗ ಅಂತಾರ. ಇವರನ್ನು ಬೇಡ ಜಂಗಾಲ, ಬುಡ್ಗ ಜಂಗಾಲ, ವೇಷಗಾರರು, ಬಹುರೂಪಿಗಳು, ಬುರ್ರ ಕಥನಕಾರರು ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಜನರು ಇವರನ್ನು ವೇಷಗಾರರು, ಬಿಂಗೇರು ಎಂದು ಕರೆದರೆ, ಮಹಾರಾಷ್ಟ್ರದಲ್ಲಿ ಬಹುರೂಪಿಗಳೆಂದು ಕರೆಯುತ್ತಾರೆ. ಆಂಧ್ರದಲ್ಲಿ ಪಗಟಿ ಎಂದರೆ, ಮಧ್ಯಪ್ರದೇಶ ಹಾಗೂ ಗುಜರಾತ್ಗಳಲ್ಲಿ ರಾಮ್ಲೀಲಾ ಎಂದೂ ಕರೆಯುತ್ತಾರೆ. ಇವರು ದೇಶದ ಎಲ್ಲಾ ರಾಜ್ಯಗಳಿಗೆ ವಲಸೆ ಹೋಗುವ ಸಂಚಾರಿಗಳು. ಇವರಿಗೆ ತಮ್ಮದೇ ಆದ ಬುಡ್ಗ ಭಾಷೆ ಇದ್ದರೂ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು ಮಾತನಾಡುತ್ತಾರೆ. ವಿಭಿನ್ನ ವೇಷ ಹಾಕಿಕೊಂಡು ಜನರನ್ನು ರಂಜಿಸುವಂತ ಕಾಯಕ ಇವರದ್ದಾಗಿದೆ. ಹೊಟ್ಟೆಪಾಡಿಗಾಗಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಹಗಲಲ್ಲೇ ನಾಟಕವಾಡುವ ಈ ಜನಾಂಗಕ್ಕೆ ಬಣ್ಣವೇ ಉಸಿರು. ನಮ್ಮ ಕಷ್ಟ ನಷ್ಟ ಏನ್ರಿ, ನಮ್ಮ ಬಹುಕಾಲಿದ್ದ ನಮ್ಮ ಜನ ಅಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದ ಊರೂರಿಗೆ ಹೋಗೋದು, ಜೋಪಡಿ ಹಾಕೋದು, ಒಂದು ತಿಂಗಳ 2 ತಿಂಗಳ ಆಮೇಲೆ 3 ತಿಂಗಳ 15 ದಿವಸ ಇದ್ದು ಕುಲ್ಕೊಂದು ಪಾತ್ರ. ಈ ಪಾತ್ರ ಯಾವುದಂದ್ರೆ ಮೊದಲು ಬೈರಾಗಿ ವೇಷ, ಆಮೇಲೆ ಭಸ್ಮಾಸುರಂದು, ಆಮೇಲೆ ಜಟಾಸುರ ಭೀಮಂದು, ಆಮೇಲೆ ರಾಮ ಲಕ್ಷ್ಮಣದು ಏನ್ರಿ, ಆಮೇಲೆ ಒಂದೊಂದು ಪಾತ್ರ ಶ್ರೀನಿವಾಸ ಕಲ್ಯಾಣ ಮತ್ತು ಕಂಸಾಸುರನ ವಧೆ. ಇದರಂತೆ ಒಂದೊಂದು ಪಾತ್ರ ಮಾಡಿ ಎಲ್ಲ ಸಭಿಕರಿಗೆ ಮನರಂಜನೆ ಮಾಡಿ ಅವರು ಮನಪೂರ್ವಕವಾಗಿ 5-10 ನಿಮಿಷ ಮನಾನಂದದಲ್ಲಿ ಗೊಳಿಸುತ್ತಿದ್ದರು. ಕಲಾವಿದನ ಕುಂಚದಲ್ಲಿ ಅರಳಿದ ಚಿತ್ರದಂತೆ ಇವರ ಬಣ್ಣ ಹಚ್ಚಿಕೊಳ್ಳುವ ಕೌಶಲ್ಯ ಎಲ್ಲರನ್ನೂ ಆಶ್ಚರ್ಯ ಮೂಡಿಸುತ್ತದೆ. ಬೀದಿಯಲ್ಲಿ ಭಿಕ್ಷೆ ಬೇಡಲು ವೇಷ ಅನಿವಾರ್ಯ. ಹೀಗಾಗಿ ಮುಖಕ್ಕೆ ಶೃಂಗಾರ ಮಾಡಿಕೊಳ್ಳಲು ಕೆಲವೊಂದು ಬಣ್ಣಗಳನ್ನು ತಾವೇ ತಯಾರಿಸಿಕೊಂಡಿರುತ್ತಾರೆ. ಇನ್ನು ಕೆಲವೊಂದು ಅಂಗಡಿಯಲ್ಲಿ ಖರೀದಿಸುತ್ತಾರೆ. ತಮಗೆ ಬೇಕಾದ ಪಾತ್ರಗಳಿಗೆ ತಕ್ಕಂತೆ ಬಣ್ಣ ಕೈಯಲ್ಲಿ ಕಲಸಿಕೊಂಡು ಮುಖಕ್ಕೆ ನಯವಾಗಿ ನಾಜೂಕಾಗಿ ಹಚ್ಚಿಕೊಳ್ಳುತ್ತಾರೆ. ರಾಮ ಲಕ್ಷ್ಮಣ ಪಾತ್ರಗಳಿಗೆ ಬೇಕಾಗುವ ಬಿಲ್ಲು ಬಾಣ, ಸೀತೆಯ ಉಡುಪುಗಳು, ಆಂಜನೇಯ ಪಾತ್ರಕ್ಕೆ ಬೇಕಾಗುವ ಗದೆ, ಮುಖ ಸಲಕರಣೆಗಳು, ಶೂರ್ಪಣಖೆ ಪಾತ್ರಕ್ಕೆ ಬೇಕಾದ ಭಯಂಕರ ಉಡುಪು, ವಿಶ್ವಾಮಿತ್ರ ಪಾತ್ರಕ್ಕೆ ಬೇಕಾಗುವ ಗಡ್ಡ, ಋಷಿಯ ವೇಷದ ವಸ್ತುಗಳು, ಶಿವನ ಪಾತ್ರಕ್ಕೆ ತ್ರಿಶೂಲ, ರಾವಣ ಪಾತ್ರಕ್ಕೆ 10 ತಲೆಗಳುಳ್ಳ ಆಕಾರಗಳನ್ನು ತಾವೇ ಸಿದ್ಧಪಡಿಸಿಕೊಂಡು ನಾಟಕ ಮಾಡುತ್ತಾರೆ. ಈ ಜನಾಂಗದಲ್ಲಿ ಹೆಚ್ಚಾಗಿ ಹೆಣ್ಣು ಪಾತ್ರ ಮಾಡುವವರು ಪುರುಷರೇ. ಸೊಗಸಾದ ನಟನೆ, ವಯ್ಯಾರದ ಬಿಂಕ ಭಿನ್ನಾನ ಸಿಂಗಾರಿಗಳಾಗಿ ಸ್ತ್ರೀಯರನ್ನೇ ನಾಚಿಸುವಂತೆ ಮಾಡುತ್ತಾರೆ. ಸಾಮಾಜಿಕ ಐತಿಹಾಸಿಕ ಕಥೆಗಳನ್ನು ಸಹ ರಚಿಸಿ ತಮಗೆ ಇಷ್ಟವಾದ ಬಯಲಿನಲ್ಲಿ ನಾಟಕ ಆರಂಭಿಸುತ್ತಾರೆ. ಇವರಿಗೆ ಬಯಲೇ ರಂಗಮಂದಿರವಾಗಿರುತ್ತದೆ.
ರಂಗಮಂದಿರ ತುಂಬುವವರೆಗೂ ಪ್ರೇಕ್ಷಕರಿಗಾಗಿ ಕಾಯಬೇಕಾದ ಚಿಂತೆ ಇವರಿಗಿಲ್ಲ. ಬೀದಿಯಲ್ಲಿ ನಾಟಕ ಆರಂಭವಾದರೆ ಸಾಕು, ಜನರು ಇವರ ಕಲಾ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಕುತೂಹಲದಿಂದ ಓಡಿ ಬರುತ್ತಾರೆ. ವೀರ ಸಿಂಧೂರ ಲಕ್ಷ್ಮಣ ನಾಟಕದಲ್ಲಿ ಗಾಂಭೀರ್ಯದ ಜೊತೆಗೆ ಹಾಸ್ಯವೂ ಇರುತ್ತದೆ. ಭಸ್ಮಾಸುರ, ಸುಂದ ಉಪಸುಂದ ಪೌರಾಣಿಕ ಸನ್ನಿವೇಶಗಳಲ್ಲಿ ಮಾತು, ತಾಳ, ಕತ್ತು ಅದ್ಭುತವಾಗಿರುತ್ತದೆ. ಜನರಾಡುವ ಭಾಷೆಯೇ ನಾಟಕದ ಸಂಭಾಷಣೆಯಾಗಿರುತ್ತದೆ. ಪೌರಾಣಿಕ ಕಥೆಗಳಲ್ಲಿಯೂ